ನಮಸ್ಕಾರ ವೀಕ್ಷಕರೇ, ತ್ರಿನೇತ್ರ ಶಾಪ್ ಅರ್ಪಿಸುವ ಸಾವಿರಕ್ಕೆ ಅಧಿಪತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಸಾವಿರಗೆಲ್ಲ ಆಟದಲ್ಲಿ ಯಾರು ಪಾಲ್ಗೊಳ್ಳಲಿದ್ದಾರೆ ಅಂತ ನೋಡೋಣ. ಇವತ್ತು ಶ್ರೇಯಾ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೇಯಾ ಕೃಷ್ಣ ಅವರು 1000 ಗೆಲ್ತಾರ ಇಲ್ಲ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಶ್ರೇಯಾ ಕೃಷ್ಣ ಅವ್ರಿಗೆ ಆದರದ ಸ್ವಾಗತ. ಬನ್ನಿ ಶ್ರೇಯಾ ಕೃಷ್ಣ ಅವರೇ. ಹಾಯ್. ಹಲೋ. ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ನಾಗರಬಾವಿ ಬೆಂಗಳೂರಿಂದ ಬರ್ತಿದ್ದೀನಿ. ಓಕೆ, ಏನ್ ಓದ್ತಾ ಇದ್ದೀರಾ? 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ನಾನು. ಓಕೆ, ಯಾವ ಸ್ಕೂಲು? ಶಾಂತಿಧಾಮ ಪಬ್ಲಿಕ್ ಸ್ಕೂಲ್. ಹೇಗಿದೆ ಸ್ಕೂಲ್ ಜೀವನ? ಚೆನ್ನಾಗಿದೆ. ಏನ್ ಅನಿಸ್ತಾ ಇದೆ? ಈಗ ರಜಾ ಇದೆ ಅನ್ಸುತ್ತೆ ನಿಮ್ಗೆ. ಓಕೆ, ರಜದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ? ಫ್ರೀ ಟೈಮ್ ಇದ್ದಾಗೆಲ್ಲ ಯಾವ್ದಾದ್ರು ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಏನಂದ್ರೆ ಸಾಂಗ್ ಬರೆಯೋದು, ಆ ಥರ ಮಾಡ್ತೀನಿ. ಓಕೆ, ಬೇರೆ ಹಾಬೀಸ್ ಏನಾದ್ರು ಇದೆಯಾ? ಲಾಸ್ಟ್ ಅಷ್ಟೇ. ಈ ಸಾವಿರಕ್ಕೆ ಅಧಿಪತಿ ಪ್ರೋಗ್ರಾಮ್ಗೆ ಬರ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕು, ಮನೇಲಿ ಸುಮ್ಮನೆ ಕೂತಿದ್ನಲ್ಲ, ಏನಾದ್ರು ಹೊಸದಾಗಿ ಟ್ರೈ ಮಾಡೋಣ ಅಂತ ಅನಿಸ್ತು. 1000 ಗೆಲ್ತೀರಾ ಹಾಗಾದ್ರೆ ನೀವು? ನನ್ ಕಾನ್ಫಿಡೆನ್ಸ್ ಇದೆಯಾ? ಸರಿ, ಆಟ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ರೂಲ್ಸ್ ಎಲ್ಲ ಗೊತ್ತಿದೆಯಾ ನಿಮ್ಗೆ? ಎಲ್ಲ ಗೊತ್ತಿದೆ. ಗೊತ್ತಿದ್ಯಾ? ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ನಮ್ಮಲ್ಲಿ ನಿಮ್ಗೆ ಈ ಒಂದು ಸಾವಿರಕ್ಕೆ ಅಧಿಪತಿ ಪ್ರೋಗ್ರಾಮ್ ಅಲ್ಲಿ 5 ಕ್ವಶನ್ ಕೇಳೋದು. ಒಂದು ಕ್ವಶನ್ಗೆ 200 ರೂಪೀಸ್ ನಾವು ಪೇ ಮಾಡ್ತೀವಿ ನಿಮ್ಗೆ, ಆಯ್ತಾ? ನೀವು 4 ಕ್ವಶನ್ಗೆ ಆನ್ಸರ್ ಮಾಡಿ 5ನೇ ಕ್ವಶನ್ಗೆ ಆನ್ಸರ್ ಮಾಡ್ಲಿಲ್ಲ ಅಂದ್ರೂ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಬರಲ್ಲ. ಗೊತ್ತಿದೆ ಅಲ್ಲ? ನೀವು ಅಕಸ್ಮಾತ್ ನಿಮ್ಗೆ 5ನೇ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ನೀವು 4ನೇ ಕ್ವಶನ್ಗೆ ಆನ್ಸರ್ ಮಾಡಿ ಕ್ಲೋಸ್ ಮಾಡ್ಕೊಬಹುದು. ನೀವು ಅವಾಗ 800 ರೂಪೀಸ್ ಗೆಲ್ತೀರಾ. ಓಕೆನಾ? ಖುಷಿ ಇದೆಯಾ? ಸ್ಟಾರ್ಟ್ ಮಾಡೋಣ ಆಟನ? ಸ್ಟಾರ್ಟ್ ಮಾಡೋಣ. ಓಕೆ, ನಾನ್ ನಿಮ್ಗೆ ರಾಮಾಯಣ ಮಹಾಭಾರತದ ಬಗ್ಗೆ ಸ್ಕೂಲಲ್ಲಿ ಏನಾದ್ರು ಹೇಳ್ತಾ ಇರ್ತಾರ ಯಾವಾಗ್ಲೂನು? ಹೇಳ್ತಿರ್ತಾರೆ. ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೀನಿ. ಓಕೆ, ನಾವಾಗಾದ್ರೆ ಮಹಾಭಾರತದ ಬಗ್ಗೆನೇ ಕ್ವಶನ್ ಕೇಳ್ತಾ ಇದೀನಿ ನಿಮ್ಗೆ. ಇವಾಗ ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಹೇಳ್ಲಿಕ್ಕೆ ಈಸಿ ಆಗತ್ತೆ. ಓಕೆನಾ? ಮಹಾಭಾರತವನ್ನು ಯಾರು ರಚಿಸಿದರು? ವಾಲ್ಮೀಕಿ, ವ್ಯಾಸ ಮಹರ್ಷಿ, ಕೃಷ್ಣ, ವಿದುರ. ಆಪ್ಷನ್ ಬಿ, ವ್ಯಾಸ ಮಹರ್ಷಿ. ವ್ಯಾಸ ಮಹರ್ಷಿ ಕರೆಕ್ಟ್ ಆಗಿ ಹೇಳಿದೀನಿ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಡೌಟ್ ಅನಿಸ್ತಾ ಇದೆ. ಡೌಟ್ ಅನಿಸ್ತಾ ಇದೆಯಾ? ಚೆಕ್ ಮಾಡೋಣ ಹಾಗಾದ್ರೆ. ನಮ್ ಕಂಪ್ಯೂಟರ್ನ ಕೇಳೋಣ. ಸರಿಯಾದ ಉತ್ತರ. ಆಗ್ತಾ ಇದೆಯಾ? ಮೊದಲನೇ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಹೇಳ್ಬಿಟ್ಟು. ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಆಯ್ತಾ? ನಿಮ್ಗೆ ಅಕ್ಕ ತಂಗಿ ಯಾರಾದ್ರೂ ಇದ್ದಾರಾ? ಯಾರು? ತಂಗಿ ಇದ್ದಾಳ? ಏನ್ ಅವಳ ಹೆಸರು? ಅವಳೇನ್ ಮಾಡ್ತಾ ಇದ್ದಾಳೆ? ಅವಳು 4th ಸ್ಟ್ಯಾಂಡರ್ಡ್ ಮುಗಿಸಿ ಇವಾಗ ಹಾಲಿಡೇಸ್ ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಸ್ಟಾರ್ಟ್. ಓಕೆ, ನಿಮ್ಮಿಬ್ರು ಬಾಂಡಿಂಗ್ ಹೇಗಿದೆ? ಸಿಸ್ಟರ್ಸ್ ಬಾಂಡಿಂಗ್, ಫ್ರೆಂಡ್ಸ್. ಕಿತ್ತಾಡ್ತಾ ಇರ್ತೀರಾ ಅವಾಗ ಅವಾಗ? ಸಿಸ್ಟರ್ಸ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲ ಕಿತ್ತಾಡ್ತಾರೆ. ಎಲ್ಲರೂ ಕಿತ್ತಾಡ್ತಾರ? ಕಿತ್ತಾಡ್ದಿರೋರು ಇರ್ತಾರಲ್ವಾ? ಅಂದ್ರೆ ಅವ್ರ ಮಧ್ಯೆ ಅಂತ ಬಾಂಡಿಂಗ್ ಇದೆ ಅಂತ. ಅಂದ್ರೆ ಕಿತ್ತಾಡ್ತಾ ಇದಾರೆ ಅಂತ ಹೇಳಿದ್ರೆ ಬಾಂಡಿಂಗ್ ಜಾಸ್ತಿ ಇದೆ ಅಂತನಾ? ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಜಾಸ್ತಿ. ಓ, ಯಾರು ಹೇಳಿದ್ರು ನಿಮ್ಗೆ? ನಮ್ಮ ಮಮ್ಮಿ ಹೇಳಿದ್ದಾರೆ. ಓಕೆ, ಜಗಳ ಎಲ್ಲಿ ಜಾಸ್ತಿ ಇರುತ್ತೆ, ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದ್ರೆ. ರೆಡಿ ಇದ್ದೀರಾ? ಪಾಂಡವರಲ್ಲಿ ಹಿರಿಯನು ಯಾರು? ಆಪ್ಷನ್ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಆಪ್ಷನ್ ಎ, ಯುಧಿಷ್ಠಿರ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಕರೆಕ್ಟ್ ಆಗಿ ಹೇಳ್ತೀನಿ. ತಪ್ಪು ಹೇಳಿದ್ರೆ ನೀವು ಆಟದಿಂದ ಹೊರಗಡೆ ಇರ್ತೀರಾ. ಕರೆಕ್ಟ್ ಆಗಿ ಹೇಳ್ತೀನಿ. ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆನ್ಸ್ ಇದೆ. ಓದಿದ್ದೀರಾ ಇದ್ರ ಬಗ್ಗೆ? ಓದಿಲ್ಲ, ಕೇಳಿದ್ದೀನಿ. ಕೇಳಿದ್ದೀರಾ? ಓಕೆ, ಚೆಕ್ ಮಾಡೋಣ ನಮ್ಮ ಕಂಪ್ಯೂಟರ್ನ. ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಅನಿಸ್ತಾ ಇದೆಯಾ? ಸೀರಿಯಸ್ಲಿ? ಸರಿಯಾದ ಉತ್ತರ ಯುಧಿಷ್ಠಿರ. ಶ್ರೇಯಾ ಕೃಷ್ಣ ಅವರೇ, ನಿಮ್ ಜೀವನದಲ್ಲಿ ಯಾವ್ದಾದ್ರು ದುಃಖದ ದಿನ ಇದೆಯಾ? ನಗ್ತಾ ಇದ್ದೀರಾ ದುಃಖದ ದಿನ ಕೇಳಿದ್ರೆ? ಅದ್ರ ಬಗ್ಗೆ ಕೇಳ್ತಿದ್ದೀರಲ್ಲ, ಅದಕ್ಕೆ ಸಡನ್ ಆಗಿ ಶಾಕ್ ಆಯ್ತು. ಸಡನ್ ಆಗಿ ಶಾಕ್ ಆಯ್ತು. ಯಾವತ್ತಾದ್ರೂ ಜೀವನದಲ್ಲಿ ಹತ್ತಿದ್ದೀರಾ? ಇಷ್ಟೊಂದು ನಗ್ತಾನೆ ಇರ್ತೀರಲ್ಲ ಯಾವಾಗ್ಲೂ? ಯಾವಾಗ್ಲೂ ನಗ್ತಾನೆ ಇರ್ತೀರಾ? ನಗ್ತಿರ್ತೀನಿ. ಅಂದ್ರೆ ಜೀವನದಲ್ಲಿ ಖುಷಿನೂ ಇರ್ಬೇಕು, ದುಃಖನೂ ಇರ್ಬೇಕು. ಹತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಹತ್ತಿದ್ದೀನಿ. ಯಾವಾಗ ಹತ್ತಿದ್ದೀರಾ? ನಾವಿಬ್ರು ತಾತನ್ನು ಕಳ್ಕೊಂಡಾಗ ಒಂದ್ಸಲಿ ಹತ್ತಿದ್ದೀನಿ. ಓಕೆ, ಏನ್ ಮಿಸ್ ಮಾಡ್ಕೊಂತ ಇದೀರಾ ಅಂತ ಅನ್ಸುತ್ತೆ? ನಮ್ಮ ಅವರಪ್ಪ ಯಾವಾಗೂ ಪಾಪ ಪಾಪ ಅಂತ ಕರೆದಿರು. ಇವಾಗ ಏನಾದ್ರು ಊರಿಗೆ ಹೋದ್ರೆ ಅವ್ರಿಲ್ಲ, ಕರಿಯೋರಿಲ್ಲ ಆ ಥರ.
ಓಕೆ, ಬೇಜಾರಾಗುತ್ತೆ. ಬೇಜಾರಾಗುತ್ತೆ. ನಮ್ಮ ಅಮ್ಮ ಅವ್ರ ಅಪ್ಪನೂ ಅಷ್ಟೇ ಶ್ರೇಯಮ್ಮ ಅಂತ ಕರಿತಿದ್ರು. ಈಗ ಆ ಊರಿಗೆ ಹೋದ್ರು, ಅಲ್ಲೂ ಯಾರು ಇಲ್ಲ ಹತ್ರ ಕಲಿಯಕ್ಕೆ. ಓಕೆ, ಬೇಜಾರಾಗುತ್ತೆ, ಅಳು ಬರ್ತಿದೆ ನಿಮ್ಗೆ. ಇಲ್ಲ, ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀರಾ? ನಿಮ್ ಕಣ್ಣು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದ್ರೆ. ಈಗ ನಾವು ರಾಮಾಯಣದ ಬಗ್ಗೆ ಕ್ವಶನ್ ಕೇಳ್ತಾ ಇದೀವಿ. ಇಷ್ಟೊತ್ತು ನಿಮ್ಗೆ 2 ಕ್ವಶನ್ ಮಹಾಭಾರತದ ಬಗ್ಗೆ ಇತ್ತು, ಹೌದಲ್ವಾ? ಈಗ ರಾಮಾಯಣದ ಬಗ್ಗೆ ಕೇಳ್ತಾ ಇದ್ದೀನಿ. ರಾಮಾಯಣವನ್ನು ರಚಿಸಿದವರು ಯಾರು ಗೊತ್ತಿದ್ಯಾ? ಆಪ್ಷನ್ ಕೊಡ್ತೀನಿ. ವಾಲ್ಮೀಕಿ ಮಹರ್ಷಿ, ವ್ಯಾಸ, ದಶರಥ, ರಾವಣ. ಆಪ್ಷನ್ ಎ ವಾಲ್ಮೀಕಿ ಮಹರ್ಷಿ. ಓಕೆ, ಈಗ ಕಂಪ್ಯೂಟರ್ ಚೆಕ್ ಮಾಡೋಣ. ಕಾನ್ಫಿಡೆನ್ಸ್ ಇದೆಯಾ? ಯಾಕೆಂದ್ರೆ ಆಲ್ರೆಡಿ ನೀವು 2 ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ, 3ನೇ ಕ್ವಶನ್ ಅಲ್ಲಿ ಇದ್ದೀರಾ. ಇನ್ನ 3 ಕ್ವಶನ್ ನೀವು ಕಂಪ್ಲೀಟ್ ಮಾಡ್ತು ಅಂದ್ರೆ ನೀವು 1000ಕ್ಕೆ ಅಧಿಪತಿ ನೀವೇ ಆಗ್ತೀರಾ. ಇಲ್ಲ ಅಂದ್ರೆ ಗೊತ್ತಿದ್ಯಾ? ಇಲ್ಲ ಅಂದ್ರೆ ಏನೂ ಸಿಗಲ್ಲ. ಗೆಲ್ಬೇಕು ನಾ ಆಸೆ ಇದೆಯಾ? ತುಂಬಾನೇ ಇದೆ. ನೋಡೋಣ, ಚೆಕ್ ಮಾಡೋಣ ಕಂಪ್ಯೂಟರ್ ಹತ್ರ. ಸರಿಯಾದ ಉತ್ತರ ವಾಲ್ಮೀಕಿ ಮಹರ್ಷಿ. ಶ್ರೀರಾಮನ ತಾಯಿಯ ಹೆಸರೇನು? ಆಪ್ಷನ್ ಎ ಸುಮಿತ್ರೆ, ಆಪ್ಷನ್ ಬಿ ಶೂರ್ಪನಖಿ, ಆಪ್ಷನ್ ಸಿ ಊರ್ಮಿಳೆ, ಆಪ್ಷನ್ ಡಿ ಕೌಸಲ್ಯೆ. ಆಪ್ಷನ್ ಡಿ ಕೌಸಲ್ಯೆ. ಸರಿಯಾಗಿ ಆನ್ಸರ್ ಕೊಟ್ಟಿದ್ದೀರಾ. ಈಗಾಗಲೇ ಎಲ್ಲಾ ಕ್ವಶನ್ಗೂ ಆನ್ಸರ್ ಕೊಟ್ಕೊಂಡು ಬಂದಿದ್ದೀರಾ, ಕೊನೆ ಮಟ್ಟದಲ್ಲಿ ಇದ್ದೀರಾ. ಈಗ ನೀವೇನಾದ್ರು ತಪ್ಪು ಹೇಳಿದ್ರಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಯೋಚನೆ ಮಾಡಿ. ಇನ್ನೊಂದ್ಸಲಿ ಕ್ವಶನ್ ಹೇಳ್ತೀರಾ? ಶ್ರೀರಾಮನ ತಾಯಿ ಹೆಸರೇನು? ಕರೆಕ್ಟ್ ಆಗಿ ಹೇಳಿದ್ದೀನಿ, ಕೌಸಲ್ಯೆ. ಕರೆಕ್ಟ್ ಆಗಿ ಹೇಳಿದಿರಾ? ಕಾನ್ಫಿಡೆನ್ಸ್ ಇದೆಯಾ? ಚೆಕ್ ಮಾಡೋಣ ಹಾಗಾದ್ರೆ. ಸರಿ, ಓಕೆ, ಸರಿಯಾದ ಉತ್ತರ ಕೌಸಲ್ಯೆ. ಶ್ರೇಯಕೃಷ್ಣ ಅವರೇ, ನೀವೇನಾಗ್ಬೇಕು ಅಂತಿದ್ದೀರಾ ಜೀವನದಲ್ಲಿ? ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಎರಡೆರಡು ಇದೆ. ಎರಡೆರಡು ಇದೆಯಾ? ಓಕೆ, ಡಿಸೈಡ್ ಮಾಡಕ್ ಕಷ್ಟ ಆಗುತ್ತೆ. ಡಿಸೈಡ್ ಮಾಡೋದು ಕಷ್ಟ ಆಗ್ತದೆ. ಏನ್ ಎರಡೆರಡು ಇದೆ? ಫಸ್ಟ್ ನಮ್ಮ ಅಪ್ಪ ಅಮ್ಮಂಗೆ ಎಲ್ರಿಗೂ ನಾನು ಡಾಕ್ಟರ್ ಆಗ್ಬೇಕು ಅಂತ. ಓಕೆ, ನಿಮ್ಗೆ ಏನಾಗ್ಬೇಕು ಅಂತ ಇದೆ? ನನಗೆ ಸೀಕ್ರೆಟ್ ಆಗಿ ಒಂದ್ ಸ್ವಲ್ಪ ಫ್ಯಾಷನ್ ಡಿಸೈನರ್ ಆಗ್ಬೇಕು. ಸೀಕ್ರೆಟ್ ಆಗಿ ಅಂದ್ರೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಆಗ್ಬೇಕು. ಜಾಸ್ತಿ ಇದೆ. ನಿಮ್ಮ ಮನೇಲಿ ಇಷ್ಟ ಇಲ್ವಾ? ನಿಮ್ಮ ಮನೇಲಿ ಡಾಕ್ಟರ್ ಆಗ್ಬೇಕು ಅಂತ? ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ ಹಾಗಾದ್ರೆ. ಸೀತೆಯನ್ನು ಯಾರು ಅಪಹರಿಸಿದರು? ಆಪ್ಷನ್ ಕುಂಭಕರ್ಣ, ವಿಭೀಷಣ, ಸುಗ್ರೀವ, ರಾವಣ. ಆಪ್ಷನ್ ಡಿ ರಾವಣ. ಕಾನ್ಫಿಡೆನ್ಸ್ ಇದೆಯಾ? ಇದೆ. ಸುಮ್ನೆ ಅಡ್ಡಾದುಡ್ಡಿಗೆ ಆನ್ಸರ್ ಕೊಡ್ತಾ ಇದೀರಾ ಅನ್ಸುತ್ತೆ ನೀವು. ಇಲ್ಲ, ನೋಡಿ, ಯೋಚನೆ ಮಾಡಿ. ರಾಂಗ್ ಆನ್ಸರ್ ಆಗಿದ್ರೆ ಕಷ್ಟ ಆಗತ್ತೆ. ರಾಂಗ್ ಆನ್ಸರ್ ಅಲ್ಲ, ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ? ಚೆಕ್ ಮಾಡೋಣ ಹಾಗಾದ್ರೆ. ನಗು ಬಿಟ್ರೆ ಏನು ಗೊತ್ತಿಲ್ವ ನಿಮ್ಗೆ? ನಗ್ತಾನೆ ಇರ್ತಾರೆ ಯಾವಾಗ್ಲೂ. ಸರಿಯಾದ ಉತ್ತರ ರಾವಣ. ಸೂಪರ್. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದೆರಡು ಮಾತಾಡೋಣ ನಿಮ್ಮ ಹತ್ರ ಅಂತ. ನಿಮ್ಗೆ ಯಾರೋ ಹೇಳಿದ್ರು, ನೀವು ಅವಾಗಲೇ ಹೇಳಲಿಲ್ಲ ನನಗೆ ನಿಮ್ಮ ಹವ್ಯಾಸ ಏನು ಅಂತ ಹೇಳಿದಾಗ ನೀವು ಹೇಳಲಿಲ್ಲ. ಫಸ್ಟು ನಿಮ್ಮ ತಂಗಿ ಕಡೆಯಿಂದ ಬಂದಿರೋ ಇನ್ಫಾರ್ಮೇಶನ್ ನಮಗೆ, ನೀವು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡ್ತಿರಂತೆ. ನೀವು ಅವಾಗಲೇ ನಮ್ಗೆ ನಿಮ್ಮ ಹವ್ಯಾಸದಲ್ಲಿ ನಿಮ್ಗೆ ಡ್ಯಾನ್ಸ್ ಹೇಳಲೇ ಇಲ್ಲ. ಅಂದ್ರೆ ಡ್ಯಾನ್ಸ್ ಜಾಸ್ತಿ ಆಡಲ್ಲ. ಫಸ್ಟ್ ಚಿಕ್ಕವಳಿದ್ದಾಗ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಓಕೆ, ಬಟ್ ಇವಾಗ ಡ್ಯಾನ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮತ್ತೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ? ಜಾಸ್ತಿ ಇಂಟ್ರೆಸ್ಟ್ ಅಂದ್ರೆ ನಂಗೆ ಪೇಂಟಿಂಗು, ಡ್ರಾಯಿಂಗು, ಸಾಂಗ್ಗಳು ಬರೆಯೋದು, ಅದ್ರ ಮೇಲೆ ಜಾಸ್ತಿ. ನೀವೇ ಸಾಂಗ್ ಬರೀತೀರಾ? ಸಾಂಗ್ ಬರೆಯಲ್ಲ, ಅಂದ್ರೆ ಮೊಬೈಲ್ ನೋಡ್ಕೊಂಡಿದ್ರೆ ಟ್ರೆಂಡಿಂಗ್ ಸಾಂಗ್ಸ್, ಅಂದ್ರೆ ನಾನ್ ಕಲಿಯಕ್ಕೆ ಅಂತ. ಅಂದ್ರೆ ಬೇರೆ ಸಾಂಗ್ಗಳನ್ನ ಕಾಪಿ ಮಾಡ್ಬಿಟ್ಟು ನೀವು ಕಲಿಯೋದಕ್ಕೆ. ಸುಮ್ನೆ ಸಾಂಗ್ ಆಡ್ತೀರಾ? ಆಡ್ತೀನಿ, ಬಟ್ ಏನು ಹೇಳಿ. ಅಂದ್ರೆ ಇವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಕಲಿತಿದ್ದೀನಿ ನಾನು. ಇನ್ನು ಕಲಿತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೊನೆಯ ಪ್ರಶ್ನೆ. ಇದು ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ. ನೀವು 1000ಕ್ಕೆ ಅಧಿಪತಿ ಆಗ್ತೀರಾ ಇಲ್ವಾ ಅನ್ನೋದು ಈ ಒಂದು ಕ್ವಶನ್ ಅಲ್ಲಿ ಇದೆ. ಹೋಗೋಣ ಕ್ವಶನ್ಗೆ. ಧೈರ್ಯ ಇದೆಯಾ? ತುಂಬಾನೇ ಇದೆ. ತುಂಬಾನೇ ಇದೆ. ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ನೋಡಿ, ಯೋಚನೆ ಮಾಡಿ. ಈಗೂ ನೀವು ಆಟಕ್ಕೆ ಫಿಟ್ ಮಾಡಿದ್ರೆ 800 ರೂಪಾಯಿ ಸಿಗುತ್ತೆ ನಿಮ್ಗೆ. 800 ರುಪೀಸ್ ನಿಮ್ದಾಗತ್ತೆ.
ನೀವು ಆಟ ಕ್ವಿಟ್ ಮಾಡಿದಿರಾ ಹಾಗೇ ಮುಂದಕ್ಕೆ ಹೋದ್ರೆ ನಿಮ್ಗೆ ಈ ಕ್ವಶನ್ ಆನ್ಸರ್ ತಪ್ಪಾಯ್ತು ಅಂದ್ರೆ 800 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ. ನಾನು ಯೋಚನೆ ಮಾಡಿ. ಇಲ್ಲಿಗೆ ಬರಕ್ ಮುಂಚೆನೆ 1000 ರೂಪಾಯಿ ತಗೊಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓ, ಅಷ್ಟೊಂದು ಕಾನ್ಫಿಡೆನ್ಸ್. ನೋಡೋಣ ಹಾಗಾದ್ರೆ ನೀವು ಗೆಲ್ತಿರೋ ಗೆಲ್ಲಲ್ವೋ ಅಂತ. ನೋಡೋಣ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ 1000 ರೂಪಾಯಿ ಎಲ್ಲ 1 ರೂಪಾಯಿ ಸಿಗಲ್ಲ. ನಿಮ್ಮ 1000 ರೂಪಾಯಿ ಇದೊಂದು ಕ್ವಶನ್ ಮೇಲೆ ನಿರ್ಧಾರ ಆಗಿದೆ, ಗೊತ್ತಲ್ಲ? ಇದು ನಿಮ್ಮ ಲಾಸ್ಟ್ ಕ್ವಶನ್. ನೀವು ಇಲ್ಲಿ ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ಗೆ 1 ರೂಪಾಯಿ ಸಿಗಲ್ಲ. ಅದು ನಿಮ್ಗೆ ನೆನಪಿದ್ಯಾ? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಸಡನ್ ಆಗಿ ಆನ್ಸರ್ ಕೊಡಬೇಡಿ. ಕಾನ್ಫಿಡೆನ್ಸ್ ಇದೆಯಾ? ಇಷ್ಟೊಂದು ಸೈಲೆಂಟ್ ಆಗೋದ್ರಿ ಭಯ ಆಗ್ತಿದ್ಯಾ? ಇಲ್ಲ, 1000 ರೂಪಾಯಿ ಸಿಗಲ್ಲ ಅಂತ ಭಯ ಆಗ್ತಿದ್ಯಾ? 1000 ರೂಪಾಯಿ ಸಿಗಲ್ವ? ಪಕ್ಕ ಸಿಗುತ್ತೆ. ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇಷ್ಟೊಂದು ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಳ್ಳೇದಲ್ಲ ಗೊತ್ತು, ಬಟ್ ಕರೆಕ್ಟ್ ಆನ್ಸರ್ ಅಲ್ಲ. ಕರೆಕ್ಟ್ ಆನ್ಸರ್ ಹೆಂಗ್ ಗೊತ್ತು ನಿಮ್ಗೆ? ಗೊತ್ತು, ಕ್ವಶನ್ ಗೊತ್ತು, ಆನ್ಸರ್ ಗೊತ್ತು, ಕರೆಕ್ಟ್ ಆನ್ಸರ್ ಅಂತ ಗೊತ್ತು. ಹೀಗೆ ಇದು ತಪ್ಪಾದ ಉತ್ತರ. ಯಾಕೆ ನಗ್ತಾ ಇದ್ದೀರಾ? ಆಕ್ಚುಲಿ ನಿಮ್ ಕಂಪ್ಯೂಟರ್ ಇನ್ನೂ ತಪ್ಪಿದೆ ಅನ್ಸುತ್ತೆ. ನಮ್ ಕಂಪ್ಯೂಟರ್ ತಪ್ಪಿದ್ಯಾ? ಇದು ತಪ್ಪಾದ ಉತ್ತರ ಎಂದು ಹೇಳಲು ಸಾಧ್ಯವಿಲ್ಲ. ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್ ಶ್ರೇಯಾ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. 1000 ರೂಪಾಯಿ ತಗೊಂಡೋಗಿ ಏನ್ ಮಾಡ್ತೀರಾ ಈಗ? ಇಲ್ಲ, ನನ್ನ ಲೈಫ್ ಪೂರ್ತಿ ಇಲ್ಲಿವರೆಗೂ ನಂಗೆ ಏನಾದ್ರು ಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ದುಡ್ಡನ್ನೇ ಖರ್ಚು ಮಾಡ್ತಿದ್ದೆ. ಇವತ್ತು ತುಂಬ ಖುಷಿ ಆಗ್ತದೆ. ನಂದು ಅಂತ 1000 ರೂಪಾಯಿ ಗೆದ್ದಿದ್ದೀನಿ. ಆ್ಯಕ್ಚುಲಿ ನನ್ನ ವಯಸ್ಸಿಗೆ 14 ವರ್ಷಕ್ಕೆ 1000 ರೂಪಾಯಿ ತುಂಬ ಇದೆ. ಹೌದಾ? ಓಕೆ. 1000ಕ್ಕೆ ಅಧಿಪತಿ ಕಾರ್ಯಕ್ರಮದಲ್ಲಿ ಇವತ್ತು 1000ಕ್ಕೆ ಅಧಿಪತಿ ಶ್ರೇಯಾ ಕೃಷ್ಣ ಅವರಾಗಿದ್ದಾರೆ. ಶ್ರೇಯಾ ಕೃಷ್ಣ ಅವರೇ, ತಗೊಳ್ಳಿ ನಿಮ್ಮ 1000 ರೂಪಾಯಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆಯಾ? ತುಂಬ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ಅಯ್ಯೋ, ನಗ್ತಿರೋ ಅಳ್ತಿರೋ ಒಂದು ಗೊತ್ತಾಗಲ್ಲಲ್ರಿ ನೀವು. ನಾನೊಂಥರ ಡಿಫ್ರೆಂಟ್ ಪರ್ಸನಾಲಿಟಿ. ಹೌದಾ? ಯಾವ ತರ? ಅಂದರೆ ನಗಬೇಕಾದ ಕಡೆ ನಗ್ತೀನಿ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ತೀನಿ. ಓಕೆ. ಬೇಜಾರಾಗುತ್ತೆ. ಶ್ರೇಯಾ ಕೃಷ್ಣ ಅವರೇ, ಇವತ್ತು 1000ಕ್ಕೆ ಅಧಿಪತಿ ನೀವಾಗಿದ್ದೀರಾ. ನಿಮ್ಗೆ ಆಲ್ರೆಡಿ 1000 ರೂಪಾಯಿ ತಲುಪಿದೆ. ನಮ್ಮ 1000ಕ್ಕೆ ಅಧಿಪತಿ ಕಾರ್ಯಕ್ರಮದ ಪ್ರಾಯೋಜಕರಾದ ತ್ರಿನೇತ್ರ ಶಾಪ್ ಕಡೆಯಿಂದ ನಿಮಗೆ ಮನಿ ಬ್ರಾಸ್ಲೆಟ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಆಲ್ ದಿ ಬೆಸ್ಟ್. ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತ್ರಿನೇತ್ರ ಶಾಪ್. ತ್ರಿನೇತ್ರ ಶಾಪ್ ಕಡೆಯಿಂದನೂ ಸಹ ಶ್ರೇಯಾ ಕೃಷ್ಣ ಅವ್ರಿಗೆ ಒಂದು ಮನಿ ಬ್ರಾಸ್ಲೆಟ್ ಕಳಿಸ್ಕೊಡ್ತಾ ಇದೀವಿ. ಈಗ ಮುಂದಿನ 1000ಕ್ಕೆ ಅಧಿಪತಿ ಯಾರಾಗ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ.